ಆ ಮಂತ್ರಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿ ಶುಭಾಶಯ ಕೋರೋದು, ಬರ್ತ್ಡೇ ವಿಶಸ್ ಹೇಳುವಂಥದ್ದು. ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು, ಆಮೇಲೆ ಬಂದು ಬರ್ಡೇ ಮಾಡೋಣ ಅಂತ ಹೇಳ್ಬೋದಾಗಿತ್ತೇನೋ. ವಿದ್ಯಾರ್ಥಿಗಳ ಆಕ್ರೋಶ ಬಹುಶಃ ಮುಂದೆ ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದಾಗಿ ಎಷ್ಟು ಮಕ್ಕಳುಗಳ ಭವಿಷ್ಯ ಹಾಳಾಗ್ತದೆ. 22 ಲಕ್ಷ ಜನ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದವರು ಒಟ್ಟಾರೆ ಲೀಕ್ ಮಾಡೋದ್ರಲ್ಲೇ ಇದ್ದಾರೆ ಇವರು. ನೀವು ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಳಿ. ಎಷ್ಟು ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೈ ಬಿಟ್ಬಿಡಿ ಸರ್, ಆಮೇಲೆ ಉಳಿದದ್ದು ನೋಡೋಣ ಅಂತ ಯಾರು ಮಾತಾಡ್ಲಿಲ್ಲ. ಗುಲಾಮಗಿರಿ ಮಾಡಕ್ಕೆ ಅಂತ ನೀವೆಲ್ಲ MLA ಗಳಾಗಿದ್ದೀರಿ, MP ಆಗಿದ್ದೀರಿ. MH ಶರ್ಮಾ ಇರೋರ ಹತ್ರ ನಿದ್ರೆ ಮಾಡೋ ತರ ನಟಿಸ್ತಾ ಇರೋರ ಹತ್ರ ಎಬ್ಬರಿಸ್ತೀವಿ ಅಂತ ಅನ್ನೋದಾಗೋ ಕೆಲಸನ ಮುಚ್ಚಿಸ್ಬಿಡ್ತೀನಿ, ಅವ್ನ ಕಪಾಳ ಕೂಡಿಸ್ತೀನಿ, ಅವೆಲ್ಲ ನಿಮ್ಮ ನೀಚತನನ ತೋರಿಸುತ್ತೆ. ಬಿಟ್ರೆ ಅಲ್ಲಿ ಬರ್ತಿರುವಂತ ಆಕ್ರೋಶನ ನೋಡಿದ್ರೆ ಈ ದೇಶಕ್ಕೆ ಇನ್ನೊಂದು ಸಣ್ಣ ಆಶಾವಾದ ಕಾಣಿಸ್ತಾ ಇದೆ. ಇವತ್ತಿಗೆ ರಿಯಲ್ ಎಸ್ಟೇಟ್ನವರು, ಕಳ್ಳರು, ಕಾಕರು ಇವರೆಲ್ಲ ಬಂದು ಪಾಲಿಸಿ ಮಾಡ್ತಾ ಕೂತಿರುವಂತದ್ದು. ನೀವು ವಿದ್ಯಾವಂತರುಗಳು ಹೆಚ್ಚೆಚ್ಚು ರಾಜಕೀಯದಲ್ಲಿ ತೊಡ್ಕೋಬೇಕು. ದೇಶದಾದ್ಯಂತ ಈಗಾಗಲೇ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಈಗಾಗಲೇ ಜೆನ್ಸಿ ಹಾಗೆಯೇ ಅನೇಕ ಯುವಕರು ಕೂಡ, ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ರವೀಂದ್ರ ಗೌಡ, ಡಾಕ್ಟರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಪ್ರತಿಧ್ವನಿ ನ್ಯೂಸ್ ಒಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡಿದ್ದಾರೆ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಮರುಪರೀಕ್ಷೆ ಕೂಡ ಆಗಿದೆ. ನೀವೇನು ಉಲ್ಲೇಖ ಮಾಡ್ತೀರಿ? ಈಗಲೂ ಕೂಡ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅದರ ವಿರುದ್ಧ ಸಮರವನ್ನು ಕೂಡ ಸಾರ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೂ ಕೂಡ ಆಕ್ರೋಶ ಕಡಿಮೆ ಆಗಲಿಲ್ಲ ವಿದ್ಯಾರ್ಥಿಗಳೊಂದಿಗೆ. ಏನು ಹೇಳಿಕ್ಕೆ ಬಯಸ್ತೀರಿ? ವಿದ್ಯಾರ್ಥಿಗಳ ಆಕ್ರೋಶ ಬಹುಶಃ ಮುಂದೆ ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೀಟ್ ಎಕ್ಸಾಮಿನೇಷನ್ದಾಯಿತು, ಆಗೊಂದು 18 ಜನ ಮಕ್ಕಳುಗಳು ಸತ್ತೋದ್ರು. ಒಂದು ಪರೀಕ್ಷೆನ ಪೋಸ್ಟ್ ಬರೆದಿರೋ ಪರೀಕ್ಷೆನ ಇನ್ನೊಂದು ಸಾರಿ ಪ್ರಿಪೇರ್ ಆಗಿ ಇನ್ನೊಂದು ಸಾರಿ ಬರೀಬೇಕು ಅಂತ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು, ಇಂಥದ್ದೊಂದು ನ್ಯಾಷನಲ್ ಲೆವೆಲಲ್ಲಿ ಆಗುವಂತಹ ಒಂದು ಎಕ್ಸಾಮಿನೇಷನನ್ನು ಪ್ರಾಪರಾಗಿ ಕಂಡಕ್ಟ್ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂಥ ಸರ್ಕಾರಗಳು, ಇದರಿಂದಾಗಿ ಎಷ್ಟು ಮಕ್ಕಳುಗಳ ಭವಿಷ್ಯ ಹಾಳಾಗ್ತದೆ. 22 ಲಕ್ಷ ಜನ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದವರು, 22 ಲಕ್ಷ ಜನ ನೀಟ್ ಎಕ್ಸಾಮ್ ಬರೆದಿದ್ರು ಅಂತಂದರೆ ಅವರು 2 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟಿರ್ತಾರೆ. ಆ ನಿರಾಸೆ ಆಗೋದಿರುತ್ತಲ್ಲ, ಆ ನಿರಾಸೆನ ನೀವೆಲ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಇನ್ನೂ ದುರಂತ ಯಾವುದು ಅಂತಂದರೆ, ಇಂಥದ್ದೊಂದು ಅನಾಹುತಕ್ಕೆ ಕಾರಣಕರ್ತರಾದಂತಹ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಮಂತ್ರಿ ಯಾರಿದ್ದಾರೋ, ಆ ಮಂತ್ರಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿ ಶುಭಾಶಯ ಕೋರೋದು, ಬರ್ತ್ಡೇ ವಿಶಸ್ ಹೇಳುವಂಥದ್ದು. ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು, ಆಮೇಲೆ ಬಂದು ಬರ್ಡೇ ಮಾಡೋಣ ಅಂತ ಹೇಳ್ಬೋದಾಗಿತ್ತೇನೋ. ಅದನ್ನು ಬಿಟ್ಬಿಟ್ಟು ಮಾಡಿರೋದಿದೆಯಲ್ಲ, ಇದಕ್ಕಿಂತ ಕೆಟ್ಟದ್ದು, ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ದೇಶಕ್ಕೆ ಬರಲಾರ್ದು. ನೆನ್ನೆ ಆಗಲೇ ಮಹಾರಾಷ್ಟ್ರದಲ್ಲೂ ಪುನಃ ಇನ್ನೊಂದು ಯಾವುದೋ ಎಕ್ಸಾಮಿನೇಷನ್ದು ಲೀಕ್ ಆಗಿದೆ. ಒಟ್ಟಾರೆ ಲೀಕ್ ಮಾಡೋದ್ರಲ್ಲೇ ಇದ್ದಾರೆ ಇವರು. ನೀವು ಯಾವ ಅರ್ಥದಲ್ಲಿ ಬೇಕಾದರೂ ತಗೊಳ್ಳಿ, ಲೀಕ್ ಮಾಡೋ ಆ್ಯಂಗಲಲ್ಲೇ ಇದ್ದಾರೆ ಹೊರತು ಇವರು ಈ ದೇಶನ ಸುಧಾರಿಸುವಂಥ ಪರಿಸ್ಥಿತಿಗೆ ಬಂದಿಲ್ಲ. ಓಕೆ, ಯಾಕೆ ಸಂಸದರಾಗಿರ್ಬೋದು ಅಥವಾ ರಾಜ್ಯದಿಂದ ಆಯ್ಕೆಯಾದಂತಹ ಸಚಿವರು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾಗಿ ದುರಂತ ಅಂತೇಳಿ ಅನ್ಸತ್ತಾ ಅಂತ? ಇದು ಈ ಶತಮಾನದ ದುರಂತ. ಅದು ಇಲ್ಲಿ ಯಾರೋ ಒಬ್ಬರು ಒಂದು ಪಕ್ಷದ ಅಧ್ಯಕ್ಷರು ಏನೋ ಅವರು ಪ್ರಮಾಣ ವಚನ, ಅವರೇನೋ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ರು ಅನ್ನೋ ಟೈಮಲ್ಲಿ 3 ನಿಮಿಷ ಲೇಟ್ ಆಯಿತು ಅಂತ ಹೇಳಿ ತೇಜಸ್ವಿ ಸೂರ್ಯ ಅನ್ನುವಂಥ ಒಬ್ಬರು ಸಂಸದರು ಮಾತಾಡಿದ ರೀತಿನ ನೋಡಿ ಈ ದೇಶಕ್ಕೆ ಇಂದು ಏನಪ್ಪ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಅನ್ನುವಂಥವ್ರು. ನೀಟ್ ಎಕ್ಸಾಮಿನೇಷನಲ್ಲಿ 18 ಜನ ಸತ್ತೋದಾಗಲೂ ಒಂದು ಉತ್ತರ ಬಿಡಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿಕೆ ಕೊಡಲಿಲ್ಲ, ಅಥವಾ ಪ್ರಧಾನಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗ್ಬಿಟ್ಟು ಮಾತಾಡಲಿಲ್ಲ. ಸ್ಟೂಡೆಂಟ್ಸ್ಗೆ ಗೆಲ್ಲ ಆಗೋದು ಸರಿಯಲ್ಲ ಸರ್, ಫಸ್ಟು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಕೈ ಬಿಟ್ಬಿಡಿ ಸರ್, ಆಮೇಲೆ ಉಳಿದದ್ದು ನೋಡೋಣ ಅಂತ ಯಾರೂ ಮಾತಾಡಲಿಲ್ಲ. ಸೊ ನೀವೆಲ್ಲ ಪೊಲಿಟಿಕಲ್ ಪಾರ್ಟಿಗಳಾಗಿ ಉಳ್ಕೊಂಡಿದ್ದೀರೇ ಹೊರತು ಈ ದೇಶದ ಸಾಮಾನ್ಯ ಜನರ, ವಿದ್ಯಾರ್ಥಿಗಳ, ಬಡವರ, ಕೂಲಿ ಕಾರ್ಮಿಕರ, ಹೆಣ್ಣು ಮಕ್ಕಳ, ಇವರೆಲ್ಲರ ಭವಿಷ್ಯಕ್ಕೆ ಅಂತ ನೀವು ರಾಜಕಾರಣಿಗಳಾಗಿಲ್ಲ. ಗುಲಾಮಗಿರಿ ಮಾಡೋಕ್ಕೆ ಅಂತ ನೀವೆಲ್ಲ MLA ಗಳಾಗಿದ್ದೀರಿ, MP ಆಗಿದ್ದೀರಿ. ಅದು ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಹೇಳೋದಿಲ್ಲ. ಈ ಪಕ್ಷ ಆದರೂ ಅದೇ ಹಣೆ ಬರ, ಆ ಪಕ್ಷ ಆದರೂ ಅದೇ ಹಣೆ ಬರ. ಇದ್ರ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಅಭಿಜಿತ್ ದೀಪ್ಕೆ ಅವರೇ ಒಂದು ಪೇಜನ್ನು ಕ್ರಿಯೇಟ್ ಮಾಡಿದ್ರು, ಸಾಕಷ್ಟು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಕೂಡ ಆದರು. ಈ ಹೋರಾಟದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನುವಂಥದ್ದು? ನ್ಯಾಯ ಸಿಗುತ್ತಾ ಅಂತ ಯಾವಾಗಲೂ ಖುಷಿ ಅನ್ನಿಸ್ತು. ನ್ಯಾಯ MH ಶರ್ಮಾ ಇರೋರ ಹತ್ರ, ನಿದ್ರೆ ಮಾಡೋ ಥರ ನಟಿಸ್ತಾ ಇರೋರ ಹತ್ರ ಎಬ್ಬರಿಸ್ತೀವಿ ಅಂತ ಅನ್ನೋದಾಗೋ ಕೆಲಸನ ಆಗೋದಿಲ್ಲ. ಅದಕ್ಕೆ ಸಮಯ ಸಂದರ್ಭ ನೆಕ್ಸ್ಟ್ ಎಲೆಕ್ಷನ್ ರೂಪದಲ್ಲೇ ಅದು ನಡಿಬೇಕು, ಅದಾಗುತ್ತದು. ಆದರೆ ಯುವಜನತೆಯ ಆಕ್ರೋಶದ ಪ್ರಮಾಣ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಸರ್ಕಾರಗಳು ಮೈ ಮರೆತು ಅದನ್ನು ಬ್ಯಾನ್ ಮಾಡೋಕ್ಕೆ ಹೋಗೋದಲ್ಲ, ಅವರವ್ರ ಅಕೌಂಟ್ಸನ್ನು ಬ್ಯಾನ್ ಮಾಡೋದಲ್ಲ. 4 ದಿವಸಕ್ಕೆ 4 ಮಿಲಿಯನ್ ಜನ ಹೆಂಗೆ ಇದರಲ್ಲಿ ರಿಜಿಸ್ಟರ್ ಆದರು, ಟ್ವಿಟ್ಟರಲ್ಲಿ ಹೆಂಗೆ ರಿಜಿಸ್ಟರ್ ಆದರು? ಒಂದು ಹಂತದಲ್ಲಿ ನರೇಂದ್ರ ಮೋದಿಯವ್ರಿಗಿಂತ ಜಾಸ್ತಿ ಆಗೋಯ್ತು ಇವ್ರ ಅಕೌಂಟು. ಸೊ
ಸೊ ಈ ಮಟ್ಟಕ್ಕೆ ಇರುವಂಥದ್ದು ಆಕ್ರೋಶ ಮಡುಗಟ್ಟಿದೆ ಅನ್ನೋದಾದರೆ ನಾವು ಎಲ್ಲಿ ತಪ್ಪಿದ್ದೀವಿ ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋ ಪ್ರಯತ್ನನ ಕೇಂದ್ರ ಸರ್ಕಾರ ಮಾಡಬೇಕೇ ಹೊರತು ಅವನ ಅಕೌಂಟನ್ನು ಮುಚ್ಚಿಸ್ಬಿಡ್ತೀನಿ, ಅವನ ಕಪಾಳು ಕೂಡಿಸ್ತೀನಿ, ಅವೆಲ್ಲ ನಿಮ್ಮ ನೀಚತನನ ತೋರಿಸುತ್ತೆ ಬಿಟ್ಟರೆ. ಆದರೆ ಯಂಗ್ಸ್ಟರ್ಸಲ್ಲಿ ಆ ಆಕ್ರೋಶ ಮತ್ತು ಕೋಟಾದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ರು, ರಾಜಸ್ಥಾನದ ಕೋಟಾದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಆ ಪ್ರೊಟೆಸ್ಟನ್ನು ರಾಹುಲ್ ಗಾಂಧಿ ಅಡ್ರೆಸ್ ಮಾಡಿದ್ರು. ಅದಾದಮೇಲೆ ಕೆಲವು ರೀಲ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಬಹುಶಃ ದಕ್ಷಿಣ ಭಾರತದಲ್ಲಿ ಇನ್ನೂ ಅದು ಶುರುವಾದಂಗೆ ಕಾಣ್ತಿಲ್ಲ. ನಾವು ಅಂದ್ಕೊಂಡಿದ್ದು ಉತ್ತರ ಭಾರತದವರಿಂದನೇ ಇವೆಲ್ಲ ಅಧ್ವಾನಗಳಾಗೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಉತ್ತರ ಭಾರತೀಯರು ಈಗ ಈ ನೀಟ್ ಎಕ್ಸಾಮಿನೇಷನ್ನಿನ ಘಟನೆ ಆದಮೇಲೆ, ಈ ರಾಮ ಮಂದಿರದ ಘಟನೆ ಆದಮೇಲೆ ಅಲ್ಲಿ ಬರ್ತಿರುವಂಥ ಆಕ್ರೋಶನ ನೋಡಿದ್ರೆ ಈ ದೇಶಕ್ಕೆ ಇನ್ನೊಂದು ಸಣ್ಣ ಆಶಾವಾದ ಕಾಣಿಸ್ತಾ ಇದೆ. ಓಕೆ, ಈ ಕೇಂದ್ರ ಸರ್ಕಾರ ಯಾವುದೇ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇಲ್ಲಿ ಪಕ್ಷಪಾತವನ್ನು ಬಿಟ್ಟು ಅಂದರೆ ವಿದ್ಯಾರ್ಥಿಗಳ ಬದುಕಲ್ಲಿ ಆಟ ಆಡಿದಂತಹ ಸರ್ಕಾರದ ವಿರುದ್ಧ ಯುವಕರು ಹೇಗೆ ಎಚ್ಚೆತ್ಕೊಳ್ಬೇಕು, ನೆಕ್ಸ್ಟ್ ಹೇಗೆ ಅವರು ಅಲರ್ಟ್ ಆಗಬೇಕು ಅನ್ನೋದನ್ನು ನೀವು ಕಿವಿ ಮಾತು ಹೇಳ್ತೀರಿ ವಿದ್ಯಾರ್ಥಿಗಳಿಗೆ? ಏನಾದರೂ ಮಾಡಿ ಕರ್ನಾಟಕದಲ್ಲಿರೋ, ಅಂದರೆ ನನಗೆ ಗೊತ್ತಿರೋದು ಅಂದರೆ ಕರ್ನಾಟಕದ ಎಲ್ಲ ಯುವ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ. ಹಿಜಾಬ್ ಹಾಕೊಳ್ಳೋದು, ಕೇಸರಿ ಶಾಲೆ ಹಾಕೊಳ್ಳೋದು, ರುದ್ರಾಕ್ಷಿ ಮಾಲೆ ಹಾಕೊಳ್ಳೋದು, ಕರ್ಚೀಫ್ ಕಟ್ಕೊಳ್ಳೋದು ಇದೆಲ್ಲ ಜೀವನ. ಬದುಕು ಅಂದರೆ ಇದಲ್ಲ. ಬದುಕು ಅಂದರೆ ವಿದ್ಯೆಯಿಂದ ಸಿಗೋ ಬುದ್ಧಿ. ಈ ವಿದ್ಯೆ ಮತ್ತು ಬುದ್ಧಿ ಎರಡು ನಿನ್ನ ಹತ್ರ ಇದ್ದು ಮನುಷ್ಯತ್ವನ ನೀನು ಮೈಗೂಡಿಸ್ಕೊಂಡು ನನ್ನ ಕಷ್ಟ ಇನ್ನೊಬ್ಬರ ಕಷ್ಟ ಎರಡು ಒಂದೇ ಥರದವು ಅಂತಾದಾಗ ಪರಸ್ಪರ ಸಹಕಾರ ಕೊಡೋ ನಿಟ್ಟಲ್ಲಿ ನಾವು ಬದುಕಬೇಕು ಅಂತನ್ನುವಂಥದ್ದನ್ನು ಮನುಷ್ಯರಾಗಿ ಯೋಚನೆ ಮಾಡ್ಕೊಂಡು ಹೊರಟ್ರೆ ಅದು ಅಷ್ಟು ಸಾಕಾಗ್ತದೆ. ನೀವು ವಿದ್ಯೆ ಜೊತೆಗೆ ಬುದ್ಧಿನೂ ಕಲಿಬೇಕು. ರಾಜಕೀಯವಾಗಿ ನೀವು ಯೋಚನೆ ಮಾಡುವಂಥ ಶಕ್ತಿ ಬೆಳೆಸ್ಕೋಬೇಕು. ಅವರ್ಷನ್ ಬೆಳೆಸ್ಕೋಬಾರ್ದು ರಾಜಕಾರಣದ ಬಗೆಗೆ. ರಾಜಕಾರಣದ ಅವರ್ಷನ್ನಿಂದಾಗೆ ಇವತ್ತಿಗೆ ರಿಯಲ್ ಎಸ್ಟೇಟ್ನವರು, ಕಳ್ಳರು, ಕಾಕರು ಇವರೆಲ್ಲ ಬಂದು ಪಾಲಿಸಿ ಮಾಡ್ತಾ ಕೂತಿರುವಂಥದ್ದು. ನೀವು ವಿದ್ಯಾವಂತರುಗಳು ಹೆಚ್ಚೆಚ್ಚು ರಾಜಕೀಯದಲ್ಲಿ ತೊಡ್ಕೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.